ಏನ್ರಿ ಮೀಡಿಯಾ ಫುಲ್ಲು ಟ್ರಾಫಿಕ್ ಇಲ್ಲಿ ಚಾನಲ್ ಟೋ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದೆ ಅಂದ್ಕೊಳ್ತೀನಿ. ಸೊ ಇವತ್ತು ಈ ವಿಡಿಯೋನಲ್ಲಿ ನಾನು ನಿಮಗೆ ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರ. ಸೊ ಒಂದು ಬೈಕ್ ರಿಲೇಟೆಡ್ ಸ್ವಲ್ಪ ಇನ್ಫಾರ್ಮೇಷನ್ ವೀಡಿಯೋಸ್ ಕೊಡ್ತೀನಿ. ಸೊ ಇದು ನೋಡಿ, ಫಸ್ಟು ಇದು ಹೇಳ್ತೀನಿ, ಡಿಸ್ಕ್ ಲಾಕ್ ಅಂತ. ಇದೇನು ಮಾಡ್ತಾರೆ ಅಂತಂತಂದರೆ, ಗಾಡಿ ಸೇಫ್ಟಿಗೋಸ್ಕರ ಇಲ್ಲಿ ಡಿಸ್ಕ್ ಇದೆಯಲ್ಲ, ಈ ಥರ ಹಾಕಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ನೋಡಿ. ಈ ಥರ ಲಾಕ್ ಆಗುತ್ತೆ. ಸೊ ಈ ಥರ ಲಾಕ್ ಆದರೆ ತುಂಬ ಕಷ್ಟ ಅದು ಮೂವ್ ಮಾಡೋದಕ್ಕೆ. ಸೊ ಅದ್ರ ಜೊತೆಗೆ ಅವ್ರು ಲಾಕ್ ಎಲ್ಲಿ ಕೊಟ್ಟಿರ್ತಾರೆ ಅಂತಂದರೆ, ಈ ಥರ ಕೊಟ್ಟಿರ್ತಾರೆ ಲಾಕು. ಸೊ ಅದೇ ನೋಡಿ ಡಿಸ್ಕ್ ಲಾಕು. ಸೊ ಟೈಮ್ ಇವಾಗ ಎಷ್ಟು ಅಂತಂತಂದರೆ 6:21. ಸ್ಟಾರ್ಟಿಂಗಲ್ಲೇ ತಲೆ ತಿಂತಾರೆ ಬಿಡಿ, ಅವ್ರ ಬಗ್ಗೆ ಸುಮ್ಮನೆ ಜಾಸ್ತಿ ಮಾತಾಡೋಲ್ಲ. ಸೊ ನಾವಿವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂತಂದರೆ, ಎಲ್ಲಿಗೂ ಇಲ್ಲ, ಸುಮ್ಮನೆ ಹಿಂಗೆ ಒಂದು ರೌಂಡ್ ಹೋಗ್ಕೊಂಡು ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ಸ್ ಹೇಳಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋ. ಸೊ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳ್ದಂಗೆ ಫಸ್ಟು ಆ ಡಿಸ್ಕ್ ಲಾಕ್ ಬಗ್ಗೆ ಹೇಳಬೇಕು. ಡಿಸ್ಕ್ ಲಾಕ್ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ಲು. ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ರೆ ಸಾಕು, ಯಾರೇ ಕಳ್ತನ ಮಾಡೋಕ್ಕೆ ಬಂದ್ರೂ ಆ ಡಿಸ್ಕ್ ಹೊಡೆದಾಕ್ಬಿಟ್ಟೆ ಆ ಗಾಡಿನ ಮೂವ್ ಮಾಡೋಕ್ಕಾಗುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅದು ಡಿಸ್ಕು. ಸೊ ಅದು ಪ್ರೈಸ್ ಬಂದು 150-200 ಆ ಥರ ಬರುತ್ತೆ. ಸೊ ನೀವು ನೋಡಿ ತೊಗೊಳ್ಳಿ. ಎಲ್ಲಿಗ ನಾನು ನೇರ ಬೆಳೆಗಳಿಗೆ ಹೋಗೋಣ ಅಂತ ಇದ್ದೀನಿ. ಯಾಕೆ ಅಂತಂತಂದರೆ, ಇಲ್ಲೆಲ್ಲ ಸುಮ್ಮನೆ ತುಂಬ ಕ್ರೌಡ್ಗಳು ಜಾಸ್ತಿ ಇರುತ್ತೆ. ಸೊ ನಮಗೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಪ್ರೈವಸಿ ಸಿಗೋಲ್ಲ. ಸೊ ಅದಕ್ಕೆ ಇಲ್ಲಿ ಅಯ್ಯಪ್ಪ ಫೀಲ್ಡ್ ಗೊತ್ತಲ್ಲ ನಿಮಗೆ, ಬಿಳೆಕಲ್ಲಿನಲ್ಲಿ ಅಯ್ಯಪ್ಪ ಫೀಲ್ಡ್ ಅಂತ ಒಂದು ಐತೆ. ಸೊ ಆ ಬ್ಯಾಕ್ ಸೈಡ್ ಹೋಗಿ ಅಲ್ಲಿ ನಿಮಗೆ ಇದ್ರ ಬಗ್ಗೆ ವೀಡಿಯೋಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬೇಸಿಕ್ ರೂಲ್ಸ್ ಏನು ಅಂತಂತಂದರೆ, ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಬಗ್ಗೆ ತಿಳಿದಿರಬೇಕು. ಇದು ಕ್ಲಚ್ಚು, ಇದು ಆ್ಯಸಲರೇಷನು, ಇದು ಬ್ರೇಕು ಅನ್ನೋಂಥದ್ದೆಲ್ಲ ನಿಮಗೆ ಗೊತ್ತಿರಬೇಕು. ಸೊ 4 ಕಡೆ ನಿಮಗೆ ಕಾನ್ಸಂಟ್ರೇಷನ್ ಇರಬೇಕು. 4 ಇಲ್ಲ ಇನ್ನೂ ಜಾಸ್ತಿನೇ. ಸೊ ಫಸ್ಟು ಏನು ಅಂತಂತಂದರೆ, 4 ಕಡೆ ಅಲ್ಲ, ಇರಿ ಯೋಚನೆ ಮಾಡ್ತೀನಿ. ಫಸ್ಟು 1 2 3 4 5 6. ಸೊ ನೀವು ಗಾಡಿ ಓಡಿಸ್ಬೇಕಾದ್ರೆ 6 ಕಡೆ ನಿಮಗೆ ಗಮನ ಇರಬೇಕು. ಮುಖ್ಯವಾಗಿ ಗೇರ್ ಗಾಡಿ ಓಡಿಸ್ಬೇಕು ಅಂತಂತಂದರೆ, ಒಂದು ಇಲ್ಲಿದೆ ನೋಡಿ, ಇದು ಕ್ಲಚ್ಚು. ಈ ಕ್ಲಚ್ ಮೇಲೆ ನಿಮ್ಗೆ ಯಾವಾಗೂ ಗಮನ ಇರಬೇಕು. ಇದರಲ್ಲಿ ಗೇರ್ ತೋರಿಸ್ತೈತೆ. ಸೊ ಅದರಿಂದ ನಮಗೆ ಪ್ರಾಬ್ಲಮ್ ಇಲ್ಲ ಎಷ್ಟನೇ ಗೇರಲ್ಲಿ ಹೋಗ್ತಾಯಿದ್ದೀವಿ ಅಂತ. ಯಾರಾದ್ರು ಕಲಿಯೋರ್ಗೆ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗಲ್ಲಿ ನಿಮಗೆ ಯಾವ ಗೇರಲ್ಲಿ ಹೋಗ್ತಿದ್ದೀರ ಅನ್ನೋದೇ ಮರ್ತೋಗ್ಬಿಡ್ತೀರ. ಸೊ ಅವ್ರಿಗೆ ಈ ಥರ ಗಾಡಿ ಇದ್ದರೆ ಬೆಸ್ಟು. ಆ್ಯಂಡ್ ಇದ್ರ ಬಂದು 155cc ಆಗಿರೋದ್ರಿಂದ ಸ್ವಲ್ಪ ಪವರ್ ಜಾಸ್ತಿನೇ ಇರುತ್ತೆ ಪಿಕಪ್ಪು. ಸೊ ಇದರಲ್ಲಿ ಕಲಿಬೇಕು ಅಂತಂದರೆ ಸಪ್ರೇಟಾಗಿ ನಿಮಗೆ ಪವರ್ ಅನ್ನೋದೇ ಇರಬೇಕು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ, ಸ್ಟಾರ್ಟಿಂಗಲ್ಲಿ ಕಲಿಬೇಕು ಅನ್ನೋರಿಗೆ. ಇನ್ನು ಒನ್ಸ್ ನೀವು ಕಲ್ತ್ಬಿಟ್ರೆ ಮಸ್ತಾಗಿ ಚೆಂದಾಗಿ ಮಜಾ ಉಡಾಯಿಸ್ಬೋದು. ಇದರಲ್ಲಿ ನುಗ್ಬಿಡೋಣ ಅಂದರೆ ಬಿಡ್ತಾ ಇಲ್ವಲ್ಲ. ಇಲ್ಲಿ ನೋಡಿ ಎಷ್ಟು ಗಾಡಿಗಳು ಬರ್ತೈತೆ. ನಾನು ಒಬ್ಬನೇ ಇವಾಗ ವೀಡಿಯೋ ಮಾಡೋಕೆ ಹೋಗ್ತಾಯಿದ್ದೀನಿ. ಯಾಕೆ ಅಂತಂದರೆ, ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮ ಅವರು ಶೂಟಿಂಗ್ ಹೋಗಿದ್ದಾರೆ. ನಿಮ್ಗೆ ಹೇಳಿದ್ದೀನ ಲಾಸ್ಟ್ ವೀಡಿಯೋನಲ್ಲಿ ಈ ಥರ ಶಾರ್ಟ್ ಫಿಲಮ್ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು. ಸೊ ಅಲ್ಲಿಗೆ ಹೋಗಿದ್ದಾರೆ. ನನ್ನ ಜೀವನ ಹೋಗಲ್ಲ ಅನ್ನೋ ಥರ ಕಾಣ್ತೈತೆ. ನಾವು ಮೂವ್ ಆಗೋರಿಗೆ ಯಾವ ಮೂವೇ ಆಗೋಲ್ಲಪ್ಪ ಯಪ್ಪ. ಅಯ್ಯೋಯ್ಯೋ ಅಕ್ಕ, ಇವಾಗ ನೋಡಿ ಎಲ್ಲಿಗೆ ಬರ್ತಾವ್ರು ಹಿಂಗೆ. ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರು ಇದ್ದರೂ ಕೂಡ ಈ ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ. ಏನೋ ಬೀಳ್ಸ್ಕೊಂಡ್ರು, ನನಗೆ ಏನೋ ಅಡ್ಡ ಇದ್ದಾರೆ ಈ ಪೊಲೀಸವರು. ಇಲ್ಲಿ ತುಂಬ ಟ್ರಾಫಿಕ್ ಆಗ್ತಾ ಇರುತ್ತೆ. ಅವ್ರ ಕಡೆ ಸ್ವಲ್ಪ, ಇವ್ರ ಕಡೆ ಸ್ವಲ್ಪ ಬಿಡ್ತಾ ಇರಬೇಕು. ಬಟ್ ಅವ್ರ ಕಡೆ ಜಾಸ್ತಿ ಬಿಟ್ಬಿಡ್ತಾರೆ, ಯಾಕಂದರೆ ಆ ಕಡೆ ಗಾಡಿಗಳು ಜಾಸ್ತಿ ಬರುತ್ತೆ. ಈ ಕಡೆ ನೋಡ್ಕೊಂಡು ಆ ಕಡೆ ನೋಡ್ಕೊಂಡು ಬೇಗ ಬಿಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಸೆಕೆಂಡ್ ವಿಷಯ ಬಂದು ಈ ಕ್ಲಚ್ ಆಯಿತು. ಸೆಕೆಂಡ್ ಬಂದು ಫ್ರಂಟ್ ಬ್ರೇಕು. ನೋಡಿ ಈ ಥರ ಹೋಗ್ಬೇಕಾದ್ರೆ ಸಡನ್ನಾಗಿ ಆಗಬೇಕು ಅಂತಂದರೆ ಫ್ರಂಟ್ ಬ್ರೇಕ್ ತುಂಬ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ABS ಅದಿದ್ದರೆ ತುಂಬ ಇನ್ನೂ ಹೆಲ್ಪು. ABS ಯಾಕೆ ತುಂಬ ಹೆಲ್ಪ್ಫುಲ್ಲು ಅಂತಂತಂದರೆ, ನಿಮಗೊಂದು ವೀಡಿಯೋ ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಸೊ ಅದೇ ABS ವಿತೌಟ್ ABSಗೂ ಇರೋವಂಥ ಡಿಫ್ರೆನ್ಸು. ತುಂಬ ಜನಕ್ಕೆ ABS ಅನ್ನೋದೇ ಗೊತ್ತಿರಲ್ಲ. ಸೊ ಅದು ಇದು ನೋಡಿ, ಇದಕ್ಕೆ ನಾವು ABS ಯೂಸ್ ಮಾಡೋದು. ಆ್ಯಂಡ್ ಮೂರನೇ ವಿಷಯ ಬಂದು ಗೇರು. ಮೂರನೇ ವಿಷಯ ಅನ್ನೋಕ್ಕಿಂತ ಫಸ್ಟು ಅದೇ ಮೈನ್ ಇಂಪಾರ್ಟೆನ್ಸು. ನೀವು ಯಾವಾಗ ಗೇರ್ ಹಾಕಬೇಕು ಅಂತಂದರೂ ಈ ಕ್ಲಚ್ಚು ಹಿಡ್ಕೊಂಡೇ ಗೇರ್ ಹಾಕಬೇಕು. ಇಲ್ಲ ಅಂತಂದರೆ ಗೇರ್ ಬಾಕ್ಸ್ ಹಾಳಾಗೋಗುತ್ತೆ. ಈ ಗಾಡೀಲಿ ಕ್ವಿಕ್ ಶಿಫ್ಟರ್ ಇರೋ ಕಾರಣದಿಂದಾಗಿ ನಾನು ಕ್ಲಚ್ ಹಿಡಿದಿರೇ ಗೇರ್ ಚೇಂಜ್ ಮಾಡ್ಬೋದು. ಬಟ್ ಡೌನ್ ಶಿಫ್ಟ್ ಮಾಡಬೇಕಂದ್ರೆ ಕಂಪಲ್ಸರಿ ನಾನು ಕ್ಲಚ್ ಹಿಡಿಲೇಬೇಕು. ಆ್ಯಂಡ್ 4ನೇ ವಿಷಯ ಬಂದು ಈ ಬ್ಯಾಕ್ ಬ್ರೇಕು ಕಾಲ ಹತ್ರ ಇರುತ್ತೆ. ಸೊ ಅದು ನೋಡಿದ್ದೀರಾ, ಆ ಬ್ರೇಕು ತುಂಬ ಇಂಪಾರ್ಟೆಂಟು. ಇಷ್ಟು 4 ನೀವು ಅಟ್ ಎ ಟೈಮ್ ಕಂಟ್ರೋಲ್ ಮಾಡ್ತಾ ಇರಬೇಕು. ಇವನು ನಾನು ಆ್ಯಸಲರೇಷನ್ ಕೊಡ್ತಾಯಿದ್ದೀನಿ, ಕ್ಲಚ್ ಹಿಡಿತಾ ಇದ್ದೀನಿ, ಕೆಳಗಡೆ ಬ್ರೇಕ್ ಹಿಡಿತಿದ್ದೀನಿ, ಫ್ರಂಟ್ ಬ್ರೇಕ್ ಹಿಡಿತಾ ಇದ್ದೀನಿ, ಗೇರ್ ಹಂಗೆ ಕಮ್ಮಿ ಮಾಡ್ತೀನಿ ನೋಡಿ. ಈ ಥರ ಸಡನ್ನಾಗಿ ನಾವೆಲ್ಲದಕ್ಕೂ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ರೆಸ್ಪಾನ್ಸ್ ಕೊಡ್ತಾ ಇರಬೇಕು. ಸೇಫ್ಟಿ ವೈಸ್ ಬಂದರೆ ಇದು ತುಂಬ ಸೇಫು ಗೇರ್ ಗಾಡಿಗಳೆಲ್ಲ ಕಲಿಯೋ ವಿಷಯದಲ್ಲಿ. ಯಾಕೆ ಅಂತಂತಂದರೆ
ನೀವು ಗಾಡಿಯನ್ನು ಕಲಿತಿದ್ದೀರಾ ಅಂತಂದರೆ ಕ್ಲಚ್ ಏನಾದರೂ ಬಿಡಲಿ ಅಥವಾ ಹಿಡೀಲಿ, ಟಕ ಟಕ ಅಂತ ಬಿಡಬೇಕಾದ್ರೆ ನಿಮಗೆ ಗಾಡಿ ಆಫ್ ಆಗಿಬಿಡುತ್ತೆ. ಬಟ್ ಗೇರ್ಲೆಸ್ ಗಾಡಿಲೆಲ್ಲ ಹಂಗಿಲ್ಲ, ನೀವು ಬಿದ್ದು ಸಾಯಿರಿ, ಅದು ಆನಲ್ಲೇ ಇರುತ್ತೆ, ರೇಸ್ಗಲ್ಲೇ ಕೊಡ್ತಾ ಇರ್ತಾರೆ. ಸೊ ಅದು ಸ್ವಲ್ಪ ಡೇಂಜರ್ ಸ್ಕೂಟಿ. ಸೊ ಇದೆಲ್ಲ ಹಂಗಿಲ್ಲ, ಆಟೋಮೆಟಿಕ್ ಹಂಗೆ ಆಫ್ ಆಗಿಬಿಡುತ್ತೆ. ಇವಾಗ ಕ್ಲಚ್ ಹಂಗೆ ಸ್ವಲ್ಪ ಪವರ್ಗೆ ಮೀರಿ ಜಾಸ್ತಿ ಹೋಗಲಿ ಕಮ್ಮಿ ಬರಲಿ ಸೌಂಡಲ್ಲಿ ಗೊತ್ತಾಗುತ್ತೆ, ಹಂಗೆ ಆಫ್ ಆಗಿಬಿಡುತ್ತೆ. ಆರನೇ ವಿಷಯ ಏನು ಅಂತಂತಂದರೆ ನಾವು ನೋಡುವಂಥದ್ದು. ಇವಾಗ ನಾನು ಹೋಗ್ತಾ ಇದ್ದೀನ, ಈ ದಾರಿನಲ್ಲಿ ಹಂಪ್ಸಿದೆ, ಹಂಪ್ಸಿರಬೇಕಾದ್ರೆ ಸ್ಲೋ ಮಾಡ್ಕೋಬೇಕು ಅಂತ ನಮ್ಮ ಮೈಂಡ್ ಆಲ್ರೆಡಿ ಹೇಳ್ಬೇಕು. ಸ್ಪೀಡಾಗಿ ಹೋದ್ವಿ ಅಂದ್ಕೊಳ್ಳಿ, ಆವಾಗ ಸ್ಪೀಡ್ ಡಿಸ್ಟೆನ್ಸ್ ಮೈಂಟೈನ್ ಆಗೋಲ್ಲ, ನಾವು ಎಷ್ಟನೇ ಗೇರಲ್ಲಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆರನೇ ವಿಷಯ, ನಾವು ಯಾವ ಟೈಮಲ್ಲಿ ಎಲ್ಲೆಲ್ಲಿ ಕಾರ್ನರಿಂಗಲ್ಲಿ ಎಷ್ಟೆಷ್ಟು ಸ್ಪೀಡ್ ಹೋಗಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಸ್ಪೀಡ್ ಮೈಂಟೈನ್ ಕೂಡ ಮಾಡಬೇಕು, ತುಂಬ ಇಂಪಾರ್ಟೆಂಟ್. ನೋಡಿ ಹಿಂಗೆ ಹೋಗ್ತಾ ಇದ್ದೀವಾ, ಹೆಲ್ಮೆಟ್ ಹಾಕ್ಕೊಂಡಿರ್ಬೇಕಾದ್ರೆ ಲೆಫ್ಟ್ ಸೈಡು ರೈಟ್ ಸೈಡು ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ನಾವು ಮಿರರ್ಸ್ನ ಯೂಸ್ ಮಾಡ್ಕೋಬೇಕು. ಯಾರೋ ಹಿಂದೆ ಬರ್ತಿದ್ದಾರಾ, ಇಲ್ಲ ರೈಟ್ ಸೈಡ್ ಹೋಗ್ಬೇಕಾದ್ರೆ ರೈಟ್ ಇಂಡಿಕೇಟರ್ ಲೆಫ್ಟ್ ಇಂಡಿಕೇಟರ್ ಯೂಸ್ ಮಾಡೋದಾಗಲಿ, ಇಲ್ಲಾಂತಂದರೆ ಹ್ಯಾಂಡ್ ಸಿಗ್ನಲ್ ಯೂಸ್ ಮಾಡೋದಾಗಲಿ ತುಂಬ ಇಂಪಾರ್ಟೆಂಟು, ಇವೆಲ್ಲ ಯೂಸ್ ಮಾಡಬೇಕು. ಸೊ ಬೈಕ್ ರಿಲೇಟೆಡ್ ವಿಷಯಗಳು ಇಷ್ಟು ಹೇಳಿದ್ದೀನಿ. ಸೊ ಗಾಡಿ ಹೇಗೆ ಸ್ಟಾರ್ಟ್ ಮಾಡಿ ಮೂವ್ ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ಹೋಗ್ತಾ ಹೇಳ್ತೀನಿ. ಕೆಲವು ಟಿಪ್ಸು ಏನು ಅಂತಂತಂದರೆ ನಿಮಗೆ ಇದು ಈ ವಿಡಿಯೋನಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಥರ. ಸೊ ಬೈಕ್ ರಿಲೇಟೆಡೇ, ಬಟ್ ಗಾಡಿ ಕಲ್ತಾದ್ಮೇಲೆ ನಿಮಗೆ ಒಂದು ಪ್ರಾಸೆಸ್ ಇರುತ್ತಲ್ಲ, ಡಿ ಎಲ್ ಟೆಸ್ಟ್. ಸೊ ಆ ಡಿ ಎಲ್ ಟೆಸ್ಟ್ನಲ್ಲಿ ನಿಮ್ಗೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಒಂದು ವೀಡಿಯೋನ ಹಾಕಿದ್ದೆ ನಾನು. ಸೊ ಅದಕ್ಕೆ ಒಳ್ಳೆ ವ್ಯೂಸು ಹೋಗಿತ್ತು. ನಿಮಗೂ ಏನಾದರೂ ಅದು ವೀಡಿಯೋ ನೋಡಿಲ್ಲ ಅಂತಂತಂದರೆ ಆ ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಸೊ ಆ ವೀಡಿಯೋನ ನಮ್ಮ ಚಾನಲಲ್ಲಿ ಟೋ ಮಾಡೋಣ. ಬ್ರೋ, ವಾಟ್ ಹ್ಯಾಪನ್? ಪೆಟ್ರೋಲಾ? ಟೀಕೆ ಬಾಯ್, ಟೀಕೆ. ನಾನೇನೋ ಪೆಟ್ರೋಲ್ ಅಂದ್ಕೊಂಡೆ, ಪೆಟ್ರೋಲ್ ಆಗಿದ್ದರೆ ಪರವಾಗಿಲ್ಲ, ಮಾಡ್ಬೋದಿತ್ತು. ಸೊ ಏನು ಹೇಳ್ತಾ ಇದೆ, ಗ್ಯಾರೇಜ್ ಬಂದು ಇಲ್ಲೇ ಇದೆ ನೋಡಿ, ಲೆಫ್ಟ್ ಸೈಡು ಇದೇ ಗ್ಯಾರೇಜು. ಸೊ ಅದರಿಂದನೇ ಬಿಟ್ಬಿಟ್ಟೆ. ಫುಲ್ಲು ಟ್ರಾಫಿಕ್ ಆಗಿಬಿಟ್ಟೈತೆ ಇಲ್ಲಿ ಅಂತಂದರೆ. ಇದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಅದರಿಂದ ರೋಡ್ ಫುಲ್ಲು ಹಾಳು ಮಾಡಿಬಿಟ್ಟಿದ್ದಾರೆ. ಮತ್ತೆ ಕನ್ಸ್ಟ್ರಕ್ಷನ್ ಮಾಡಿ ಸರಿ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಟ್ರಾಫಿಕ್ ಇಷ್ಟು ಅಷ್ಟೇ ಕಂಡ್ರೆ ಏನು ಮಾಡೋಕ್ಕಾಗಲ್ಲ. ಓಪನ್ ಮಾಡಿಬಿಡ್ತಾರೆ, ಅದನ್ನ ಕ್ಲೋಸ್ ಮಾಡೋದಕ್ಕೆ 2-3 ತಿಂಗಳು ತೊಗೊತಾರೆ. ಅದಕ್ಕೆ ನಾವು ಸಫರ್ ಹಾಕೊಂಡು ಸಾಯಬೇಕು. ನಾನು ಬರ್ಬೇಕಾದ್ರೆ ಊಟ ಮಾಡಿರಲಿಲ್ಲ, ಮಧ್ಯಾಹ್ನ ಕೂಡ ಊಟ ಮಾಡಿಲ್ವಾ, ಇವಾಗ ಊಟ ಮಾಡಿಲ್ಲ. ಸೊ ಫಸ್ಟ್ ಊಟ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬೇಡ, ಫಸ್ಟ್ ನಾವು ವೀಡಿಯೋ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಊಟ ಮಾಡೋಣ ಅಂತೇಳ್ಬಿಟ್ಟು ಹಂಗೆ ಮಧ್ಯಾಹ್ನ ಮಾಡಿಲ್ಲ, ಇವಾಗ ಮಾಡಿಲ್ಲ, ಹಂಗೆ ಕಂಟಿನ್ಯೂ ಮಾಡಿಕೊಂಡು ಹೋಗುತ್ತಾ ಇದ್ದೀನಿ. ಡಿ ಎಲ್ ಟೆಸ್ಟ್ನಲ್ಲಿ ಇಂಪಾರ್ಟೆಂಟ್ ಆದಂಥ ವಿಷಯ ಏನು ಅಂತಂತಂದರೆ, ಮುಖ್ಯವಾಗಿ ಫಸ್ಟ್ ಬೇಕಾಗಿರೋದೇ ನಿಮಗೆ ಏಜು. 18 ಏಜ್ ಆಗಿರಬೇಕು. ಆ ಏಜ್ ಮೇಲೇ ನಿಮಗೆ ಡಿ ಎಲ್ ಟೆಸ್ಟ್ ಅನ್ನೋದು ನಡೆಯುತ್ತೆ. ಡಿ ಎಲ್ಲು LLR ಅದೆಲ್ಲ ಬರೋದು. ಆಧಾರ್ ಕಾರ್ಡ್ ಇರಬೇಕು, ಮತ್ತು ನಿಮ್ಮ ಏಜ್ ಪ್ರೂಫಿಗೆ ಒಂದು ಡಾಕ್ಯುಮೆಂಟ್, ಒಂದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಇಲ್ಲಾಂತಂದರೆ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು. ಅವಾಗೆಲ್ಲ SSLC ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟು ಡಿ ಎಲ್ ಟೆಸ್ಟ್ಗೆ ಅಂತ ಹೇಳ್ತಿದ್ರು. ಯಾಕೆ ಹೇಳಿ, SSLC ಮಾರ್ಕ್ಸ್ ಕಾರ್ಡಲ್ಲಿ ಒಂದು ಸಲ ನೀವು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ರೆ ಅಥವಾ ಏನೇ ಡಾಕ್ಯುಮೆಂಟ್ಸ್ ಏನೇ ಇನ್ಫಾರ್ಮೇಷನ್ಸ್ ಹಾಕಿದ್ರು ಚೇಂಜ್ ಮಾಡಬೇಕಂದ್ರೆ ಅಷ್ಟು ಈಸಿಯಾಗೆಲ್ಲ ಚೇಂಜ್ ಮಾಡೋದಕ್ಕಾಗಲ್ಲ. ಅದಕ್ಕಂತ ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ಹೋಗಿ ಸೈನ್ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಅವರು BO ಆಫೀಸ್ ಕಳಿಸ್ತಾರೆ, ಅಲ್ಲಿ ಹೋಗಬೇಕು. ಒಂಥರ ತುಂಬ ಪ್ರೊಸೀಜರ್ ಇದೆ. ಸೊ ಅದರಿಂದ SSLC ಮಾರ್ಕ್ಸ್ ಕಾರ್ಡ್ ತುಂಬ ಇಂಪಾರ್ಟೆಂಟು ಡಿ ಎಲ್ ಟೆಸ್ಟ್ಗೆ ಅಂತ ಹೇಳ್ತಾಯಿದ್ರು. ಇನ್ ಕೇಸ್ ಡೇಟ್ ಆಫ್ ಬರ್ತ್ ಪ್ರೂಫ್ ಇರಲಿಲ್ಲ ಅಂತಂದರೆ ಟ್ರಾಫಿಕ್ಕು. ಮುಖ್ಯವಾಗಿ ನಿಮ್ಮ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಆಯಿತಾ, ನೆಕ್ಸ್ಟ್ ಅಡ್ರೆಸ್ ಪ್ರೂಫ್, ಲೋಕಲ್ ಪ್ರೂಫೇ ಇರಬೇಕು, ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮಗೆ ಗಾಡಿ ಓಡಿಸ್ಬೇಕು ಅಂತಂದರೆ ಫಸ್ಟಲ್ಲಿ ನಿಮಗೆ ಕೊಡುವಂಥದ್ದು LLR ಅಂತ, ಲರ್ನಿಂಗ್ ಲೈಸೆನ್ಸ್ ಅಂತ. ಅದಕ್ಕೆ ಅಂತ ಒಂದು ಪೀರಿಯಡ್ ಆಫ್ ಟೈಮ್ ಇರುತ್ತೆ, 2 to 3 months ಏನೋ ಇರಬೇಕು. ಸೊ ಆ ಟೈಮಲ್ಲಿ ನಿಮಗೆ LLR ಅಂತಂದರೆ ಲರ್ನಿಂಗ್ ಮಾಡೋದಕ್ಕೆ ಟೈಮ್ ಕೊಡ್ತಾರೆ. ಸ್ಟಾರ್ಟಿಂಗಲ್ಲಿ 1 month ನಿಮಗೆ ಟೈಮ್ ಕೊಡ್ತಾರೆ. ಸೊ ಆ 1 month ಆದಮೇಲೆ ನೀವು ಯಾವ ಡಿ ಎಲ್ ಟೆಸ್ಟ್ಗೆ ಅಪ್ಲೈ ಮಾಡಿಕೊಂಡು ಡಿ ಎಲ್ ಟೆಸ್ಟ್ಗೆ ಹೋಗ್ಬೋದು. 1 month ಕೆಳಗಡೆ ಹೋಗೋಂಗಿಲ್ಲ, ಮಿನಿಮಮ್ 1 month ಆಗಿರಬೇಕು. ಸೊ LLR ಬರಬೇಕು ಅಂತಂದರೂ ಅದು ಸುಮ್ಮನೆ ಅಲ್ಲ, ಅದಕ್ಕೆ ಅಂತ ಒಂದು ಎಕ್ಸಾಮ್ ನಡೆಸುತ್ತಾರೆ ಆನ್ಲೈನಲ್ಲೇ. ನೀವು ನೋಡ್ಕೊಂಡಾದರೂ ಮಾಡ್ಕೊಳ್ಳಿ, ನೋಡ್ದಿರಾದರೂ ಮಾಡ್ಕೊಳ್ಳಿ. ಬಟ್ ಅವ್ರ ಪ್ರೊಸೀಜರ್ ಏನು ಅಂತಂತಂದರೆ ಆನ್ಲೈನಲ್ಲಿ ಎಕ್ಸಾಮ್ ನಡೆಸ್ತಾರೆ. ಸೊ ಅದು ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ಆದಂಥ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ, ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ಅದಾದಮೇಲೆ LLR ಬರುತ್ತೆ. LLR ಆಗಿದ ತಕ್ಷಣ 1 ತಿಂಗಳಿಗೆ ನೀವು ಡಿ ಎಲ್ ಟೆಸ್ಟ್ಗೆ ಅಪ್ಲೈ ಮಾಡ್ಕೋಬೇಕು. ಅಪಾಯಿಂಟ್ಮೆಂಟ್ ಅಂತಾರಲ್ಲ ಆ ಥರ ಡಿ ಎಲ್ ಟೆಸ್ಟ್ಗೆ ಒಂದು ಅಪಾಯಿಂಟ್ಮೆಂಟು ಆನ್ಲೈನಲ್ಲಿ ಮಾಡ್ಕೋಬೇಕು, ಪರಿವಾಹನ ವೆಬ್ಸೈಟ್ನಲ್ಲಿ. ಸೊ ಅಪ್ಲೈ ಮಾಡಿಕೊಂಡು ಒಂದು ಡೇಟು, ಒಂದು ಟೈಮು, ನಿಮಗೆ ಅಲ್ಲಿರುವಂಥ ಯಾವ RTOನಲ್ಲಿ ಅಪ್ಲೈ ಮಾಡಿರ್ತೀರೋ ಆ RTO ಹತ್ರ ಮೈನು ಅಲ್ಲಿಗೆ ಹೋಗಿ ನೀವು ಡಿ ಎಲ್ ಟೆಸ್ಟ್ಗೆ ಹೋಗಿ ಅಟೆಂಡ್ ಆಗಬೇಕು. ನಂತರ ಆ ಡಿ ಎಲ್ ಟೆಸ್ಟ್ನಲ್ಲಿ ಪಾಸ್ ಆದರೆ ನಿಮಗೆ 1 month ಒಳಗಡೆ ನಿಮಗೆ ಡಿ ಎಲ್ ಕಾರ್ಡ್ ಬಂದುಬಿಡುತ್ತೆ, ಡ್ರೈವಿಂಗ್ ಲೈಸೆನ್ಸ್. ನಾವು ಹೇಗೆ ಮಾಡ್ಕೊಂಡಿದ್ದೆ ಅಂತಂತಂದರೆ ನಮ್ಗೆ ಅವಾಗ ಅಷ್ಟು ನಾಲೆಜ್ ಇರಲಿಲ್ವಲ್ಲ. ಡಿ ಎಲ್ ಅಂತಂದರೆ ಓಕೆ ಡ್ರೈವಿಂಗ್ ಲೈಸೆನ್ಸ್ ಇತ್ತು, ಹೇಗೆ ಅಪ್ಲೈ ಮಾಡ್ಕೋಬೇಕು ಏನೂ ಗೊತ್ತಿರಲಿಲ್ಲ. ಯಾಕೆ ರಿಸ್ಕು ಅನ್ನೋ ಥರ ನಾವು ಡ್ರೈವಿಂಗ್ ಸ್ಕೂಲಲ್ಲೇ ಕೊಟ್ಟು ಮಾಡಿಸ್ಕೊಂಡ್ವಿ. ಅದು ಸುಮ್ಮನೆ ಏನು ಮಾಡಿಕೊಡಲ್ಲ, ಅವರು ಕಾಸು ತೊಗೊತಾರೆ. ಅವರು ಸರ್ವಿಸ್ ಚಾರ್ಜಸ್ಸು ಮತ್ತು ಅವ್ರದ್ದು ಪರಿವಾಹನ ಅವ್ರಿಗೆ ಕಟ್ಟಬೇಕಾಗಿರೋ ದುಡ್ಡು, ಮತ್ತು ಅವರು ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆಲ್ಲ ಸೇರಿ ನಮ್ಮ ಹತ್ರನೇ ಕಿತ್ಕೊಳ್ತಾರೆ. ಕಿತ್ಕೊಂಡು 8 ಶೇಪ್ನಲ್ಲಿ ಒಂದು ಬಿಟ್ಟಿರ್ತಾರೆ.
ಆ ಟ್ರ್ಯಾಕ್ನಲ್ಲಿ ನಾವು ಹೋಗಿ ಕರೆಕ್ಟಾಗಿ ಅವ್ರು ಹೇಳುವಂಥ ರೀತಿಯಲ್ಲಿ ನಾವು ಗಾಡಿ ಓಡಿಸಿ ತೋರಿಸ್ಬೇಕು. ಕಾಲು ಎತ್ತುವಂತಿಲ್ಲ, ಟೈಮ್ ಒಳಗಡೆ ನಾವು ಕರೆಕ್ಟಾಗಿ ಸುತ್ತಿಸ್ಕೊಂಡು ಬಂದುಬಿಡಬೇಕು. ಅಲ್ಲಿ ಯಾರೋ ಮಾರ್ಕ್ ಹಾಕಿರ್ತಾರೆ, ಯಾರೋ ಮಾರ್ಕ್ನ ಫಾಲೋ ಮಾಡಿಕೊಂಡೆ ನಾವು ಫಾಲೋ ಮಾಡ್ಕೊಂಡು ನೀವು ಕರೆಕ್ಟಾಗಿ ಓಡಿಸ್ಬಿಟ್ರೆ ನಿಮಗೆ ಡಿ ಎಲ್ಲು ಆರಾಮಾಗಿ ಪಾಸ್ ಆಗಿಬಿಟ್ಟು ನಿಮಗೆ ಇದೆ. ಸೊ ಡಿ ಎಲ್ಲು ಪಾಸ್ ಆಗೋದು ಅಷ್ಟು ಕಷ್ಟನಾ ಅಷ್ಟು ಈಸಿನಾ ಅಂತ ಅಂದ್ಕೊಂಡ್ರೆ ನಿಮಗೆ ಯಾಕೆ ಅಂತಂತಂದರೆ, ನಾನು ಹೋಗಬೇಕಾದ್ರೆ ಏನೂ ಇರಲಿಲ್ಲ ಡಿ ಎಲ್ ಟೆಸ್ಟು ಅಂತಂತಂದರೆ ಸ್ಟ್ರೈಟಾಗಿ ಒಂದು ರೋಡ್ ಇರೋದು, ಸ್ಟ್ರೈಟಾಗಿ ಹೋದ್ನಾ ಅಲ್ಲೊಂದು ಯೂ ಟರ್ನ್ ತೊಗೋಬೇಕು. ನಾವು ಕಾಲು ಕೆಳಗಡೆ ಇಡಬಾರ್ದು, ಯೂ ಟರ್ನ್ ತೊಗೋಬೇಕು. ಪ್ರತಿಯೊಂದು ಗಾಡಿ ನಂಬರ್ ಪ್ಲೇಟ್ನ ನೋಡ್ಕೊತಾರೆ, ಆ ವ್ಯಕ್ತಿನ ನೋಡ್ಕೊತಾರೆ. ಇನ್ ಕೇಸ್ ನೀವು ಕೆಳಗಡೆ ಕಾಲು ಇಟ್ಟರೆ ನೀವು ಯೂ ಟರ್ನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಿಮ್ಮನ್ನ ಹಿಡಿದು ಸೈಡ್ಗೆ ಹಾಕ್ಬಿಡ್ತಾರೆ, ಹೋಗ್ರಿ ನೆಕ್ಸ್ಟ್ ಟೈಮ್ ಬಂದುಬಿಡ್ರಿ ಅಂತ. ಜಾದಾ ಬಾತ್ ನೈ, ಅಷ್ಟೇ ಹೋಗ್ತಾ ಇರ್ರಿ ಅಂತ ಕಳಿಸ್ಬಿಡ್ತಾರೆ. ಸೊ ನಾನು ಆರಾಮಾಗಿ ಹೋದೆ. ಯೂ ಟರ್ನ್ ಮಾಡಬೇಕಾದ್ರೆ ಕಾಲು ಕೆಳಗಡೆ ಇಡೋ ಥರ ಇತ್ತು, ಅದೇ ಇಟ್ಟಿಲ್ಲ, ಕಾಲು ಮತ್ತೆ ಇಡೋ ಥರ ಹೋಗ್ತಿದ್ದೆ, ಮತ್ತೆ ಮೇಲೆ ಇಟ್ಬಿಟ್ಟು ಹಂಗೆ ಯೂ ಟರ್ನ್ ಮಾಡಿಕೊಂಡು ಯೂ ಟರ್ನ್ ಮಾಡಬೇಕಾದ್ರೆ ಕೈ ಮಾತ್ರ ಸನ್ನೆ ತೋರಿಸ್ಬಿಡ್ಬೇಕು. ಇನ್ನೇನು ಪೊಲೀಸ್ ಆಫೀಸರ್ ಇಲ್ಲಿ ನಮ್ಮ ಮುಂದೆ ನಿಂತಿದ್ದಾರೆ ಅಂತ ಅನ್ಬೇಕಾದ್ರೆ ನಾವು ಕೈ ಹಿಂದೆ ಇರೋರಿಗೆ ಸ್ವಲ್ಪ ನಿಧಾನಕ್ಕೆ ಬನ್ನಿ ಅಂತ ಕೈ ತೋರಿಸ್ಬಿಟ್ಟು ಮತ್ತೆ ಹಂಗೆ ಮುಂದೆ ಹೋಗ್ತಾ ಅವರೇ ಹೇಳ್ತಾರೆ ಇನ್ನೂ ಹೋಗ್ಬೋದು ನೀವು ಅಂತ. ಹೋದ್ವು ಅಂತ ಹೇಳ್ಬಿಟ್ರೆ ನೀವು ಪಾಸು, ಇಲ್ಲ ಅಂತಂದರೆ ಸೈಡ್ಗೆ ಹಾಕಿ ಅಂತಂದರೆ ನೀವು ಫೇಲ್. ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ಈ ಬ್ರೇಕಿಂಗ್ ಸ್ಕಿಲ್ ತುಂಬ ಇಂಪಾರ್ಟೆಂಟ್. ನೀವು ರೋಡಲ್ಲಿ ಆರಾಮಾಗಿ ಓಡಿಸ್ಬಿಡ್ಬೋದು. ಈಗ ನೋಡಿ ನಾನು ಆರಾಮಾಗಿ ಹಿಂಗೆ ಹೋಗ್ತಾ ಇದ್ದೀನ, ಆರಾಮಾಗಿ ಓಡಿಸ್ತಿದ್ದೀನಿ, ನನಗೇನು ಗೊತ್ತಿಲ್ಲ. ಹಿಂಗೆ ನೋಡಿ ಲೆಫ್ಟ್ ತೊಗೊತೀನಿ, ಮತ್ತೆ ರೈಟ್ ತೊಗೊತೀನಿ, ನನಗೆ ಬರುತ್ತೆ, ನನಗೆ ಡಿ ಎಲ್ ಟೆಸ್ಟ್ ಬರುತ್ತೆ ಪಕ್ಕ. ಅಯ್ಯೋ ಒಂದು ಹೋಗೋಣ, ಸುಮ್ಮನೆ ಯಾಕೆ ರಿಸ್ಕು. ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ಕೊಳ್ಳಿ, ಆಮೇಲೆ ಇರ್ತದೆ ನೋಡಿ ನನಗೆ ಅಯ್ಯೋ 7 ನಾಯಿ ಒಂದು 50% ಕಲ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಮುಖ್ಯವಾಗಿ ನಿಮಗೆ ಗಾಡಿ ಬೇಕಾಗಿರೋದೇನು ಗೊತ್ತಾ, ಈ ಬ್ರೇಕಿಂಗ್ ಇದೆ ಗೊತ್ತಾ. ಇದು ಇವಾಗ ನೀವು ಡಿ ಎಲ್ ಟೆಸ್ಟ್ಗೆ ಹೋಗಿದ್ದೀರಿ ಅಂದ್ಕೊಳ್ಳಿ, ನೀವು ಎತ್ತಿದ ತಕ್ಷಣ ರೋಡಲ್ಲಿ 3 ಗೇರು 4ನೇ ಗೇರ್ಗೆ ಹೋಗ್ತೀನಿ ಅಂತಂದರೆ ದಟ್ಸ್ ಓಕೆ, ಅದು ರೋಡು ಆರಾಮಾಗಿ ಓಡಿಸ್ಕೋಬೋದು, ನಿಮ್ಮ ಕಂಟ್ರೋಲ್ ಮಾಡೋಕ್ಕೆ ಎಬಿಲಿಟಿ ಇರುತ್ತೆ. ಬಟ್ ಡಿ ಎಲ್ ಟೆಸ್ಟ್ನಲ್ಲಿ ನೀವು ಖಂಡಿತವಾಗಿಯೂ ಫಸ್ಟ್ ಗೇರ್ ಇಲ್ಲ ಸೆಕೆಂಡ್ ಗೇರೇ ಯೂಸ್ ಮಾಡ್ಕೋಬೇಕು. 3ನೇ ಗೇರೆಲ್ಲ ಹೋದರೆ ಅವ್ರು ಪ್ರೊಫೆಷ್ನಲ್ ಆಗಿ ಓಡಿಸ್ತಾ ಇರ್ತಾರೆ ಗೊತ್ತಾ, ಅವ್ರು ಬೇಕಾದ್ರೆ ಪಾಸ್ ಆಗ್ಬೋದು. ನಾರ್ಮಲಾಗಿ ನೀವು ಕಲ್ತ್ಕೊಂಡೋಗಿರೋರೆಲ್ಲ ಪಾಸ್ ಆಗೋಕ್ಕಲ್ಲ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಇವಾಗ ನಿಲ್ಲಿಸ್ತೀನಿ ಗಾಡಿನ, ನಾನು ಮಾಡ್ತೀನಿ. ಇವಾಗ ಸ್ಟಾರ್ಟ್ ಮಾಡಿದ್ನಾ, ರೆಡಿಯಾಗಿರಬೇಕು. ಇಲ್ಲೊಂದು ಗ್ರೀನ್ ಸಿಗ್ನಲ್ ಬರುತ್ತೆ. ಆ ಗ್ರೀನ್ ಸಿಗ್ನಲ್ ಬಂದಿದ ತಕ್ಷಣ ನಾವು ಗಾಡಿ ಆನ್ ಮಾಡಿ ಇಟ್ಕೊಂಡಿರ್ಬೋದು, ಪ್ರಾಬ್ಲಮ್ ಇಲ್ಲ. ಗ್ರೀನ್ ಸಿಗ್ನಲ್ ಬಂದಿದ ತಕ್ಷಣ ಒಂದು ಕೆಲವು ಸೆಕೆಂಡ್ಸ್ ಅನ್ನೋದಿರುತ್ತೆ. ಆ ಸೆಕೆಂಡ್ಸ್ ಅಷ್ಟೊತ್ತಿಗೆ ನನ್ನ ಪ್ರಕಾರ 45-60 ಸೆಕೆಂಡ್ಸ್ ಏನೋ ಕೊಟ್ಟಿರ್ತಾರೆ, ಇನ್ನೂ ಕಮ್ಮಿನೇ. ಸೊ ಅಷ್ಟು ಸೆಕೆಂಡ್ಸಲ್ಲಿ ನಾವು ಒಂದು ರೌಂಡ್ ಹೊಡಿಬೇಕು. ಹೇಗೆ ಅಂತಂದರೆ ಈಗ ಸ್ಟಾರ್ಟ್ ಆಗುತ್ತೆ ನೋಡಿ, ಈಗ ಸ್ಟಾರ್ಟ್ ಆಗಿದ ತಕ್ಷಣ ಫಸ್ಟ್ ಹಿಂಗೆ ಮೂವ್ ಆಗಬೇಕು, ರೈಟ್ ಸೈಡ್ ಹೋಗಬೇಕು, ಮತ್ತೆ ಲೆಫ್ಟ್ ಸೈಡ್ ಹೋಗಬೇಕು, ಮತ್ತೆ ಇಲ್ಲಿ ಹೋಗಿ ಇಲ್ಲಿ ಒಂದು ಯೂ ಟರ್ನ್ ಹೊಡಿಬೇಕು. ಯೂ ಟರ್ನಲ್ಲಿ ರೆಡ್ ಕಂಬಳಗಳಿರುತ್ತೆ, ಆ ಕಂಬಿಗಳೇನಾದ್ರು ಟಚ್ ಆಯ್ತು ಅಂದ್ಕೊಳ್ಳಿ ನೀವು ಫೈಲ್. ಹಿಂಗೆ ಹೋಗಿ ಮತ್ತೆ ಹಿಂಗೆ ಹೋಗಬೇಕು, ಮತ್ತು ಈಗ ಈಚೆ ಬಂದರೆ ಮುಗೀತು ನಿಮ್ಮ ಡಿ ಎಲ್ ಟೆಸ್ಟು. ಸೊ ಇಲ್ಲಿ ನೋಡಿ, ನಾನು ಯಾವುದೇ ಟ್ರ್ಯಾಕ್ ಇಲ್ದಿರನೇ ಯೂ ಟರ್ನ್ ಹೊಡಿಯೋದಕ್ಕೆ ಸ್ವಲ್ಪ ಕಷ್ಟಪಟ್ಟೆ. ಬಟ್ ಇಲ್ಲಿ ಒಂದು ಬೆನಿಫಿಟ್ ಏನು ಅಂತಂದರೆ ನಾನು ಕಾಲಿತ್ತಿಲ್ಲ. ನೀವು ಇನ್ನೊಂದು ಏನು ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ, ಆ ಯೂ ಟರ್ನ್ ಹೊಡಿಬೇಕಾದ್ರೆ ನಾನು ಬ್ರೇಕಿಂಗ್ ನೋಡಿ ಫಸ್ಟ್ ಗೇರಲ್ಲೇ ನಾನು ಮುಗಿಸ್ಬಿಟ್ಟೆ. ನೀವು ಆದಷ್ಟು ಫಸ್ಟ್ ಗೇರಲ್ಲಿ ಮುಗಿಸಿದ್ರೆ ತುಂಬ ಒಳ್ಳೆಯದು. ಅಲ್ಲಿ ರೆಡ್ ಕಲರು ಸೆನ್ಸರ್ಸ್ ಇಟ್ಟಿರ್ತಾರೆ, ಆ ರೆಡ್ ಕಲರ್ ಸೆನ್ಸರ್ಸು ನೀವೇನಾದ್ರು ಒಂಚೂರು ಪೋಲ್ ಟಚ್ ಮಾಡಿದ್ರು ಆ ಸೆನ್ಸರ್ಸು ಗೊತ್ತಾಗ್ಬಿಡುತ್ತೆ, ಆವಾಗ ನೀವು ಫೇಲ್ ಆಗಿಬಿಡ್ತೀರ. ಕಾಲು ಒಂದು ಸೆಕೆಂಡ್ಸ್ ಕಾಲು ಮೇಲೆ ಎತ್ತಿದ್ರು ಪರವಾಗಿಲ್ಲ, ಕೆಳಗಡೆ ಇಡಬಾರ್ದು ಅಷ್ಟೇ. ಕಾಲು ಎತ್ತಿದ್ರು ಪರವಾಗಿಲ್ಲ, ದಟ್ ವಿಲ್ ಬಿ ಆಕ್ಸೆಪ್ಟಬಲ್. ಬಟ್ ನೀವು ಕಾಲು ಕೆಳಗಡೆ ಇಟ್ರಿ ಅಥವಾ ಪೋಲ್ ಏನಾರು ಟಚ್ ಮಾಡಿದಿರಿ ಅಂತಂದರೆ ಅಲ್ಲಿಗೆ ನೀವು ಫೇಲ್ ಅಂತ ಅರ್ಥ. ನಿಮ್ಮನ್ನ ಮತ್ತೆ ಕಳಿಸ್ತಾರೆ, ಓರಿ ಮನೆಗೆ ಆರಾಮಾಗಿ ಕಲ್ತ್ಕೊಂಡು ಇನ್ನೊಂದು ಸಲ ಬನ್ನಿರಿ ಅಂತ ಕಳಿಸ್ಬಿಡ್ತಾರೆ. ಸೊ ಅದರಿಂದ ನೀವೇನು ಮಾಡಿ, ಮುಖ್ಯವಾಗಿ ಯೂ ಟರ್ನ್ ಮಾಡೋದು ತುಂಬ ಚೆನ್ನಾಗಿ ಕಲೀರಿ. ಟರ್ನ್ ಮಾಡೋದು ತುಂಬ ಚೆನ್ನಾಗಿ ಕಲ್ತ್ರಿ ಅಂದ್ಕೊಳ್ಳಿ, ಆರಾಮಾಗಿ ಡಿ ಎಲ್ ಟೆಸ್ಟ್ ಪಾಸ್ ಆಗ್ಬೋದು. ಸೆಕೆಂಡ್ ವಿಷಯ ಏನು ಅಂತಂತಂದರೆ, ನನ್ನ ಫ್ರೆಂಡ್ ಒಬ್ಬ ಅವನೇ ಕಿರಣ್ ಅಂತ, ಅವ್ನು ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾನೆ. ಈ ಥರ ಹೋಗ್ಬೇಕಾದ್ರೆ ಏನಂತಂದರೆ, ಆ ಟ್ರ್ಯಾಕಿಗೆ ಹೋದ ತಕ್ಷಣ ಆ ಡಬಾ ಹೊಡ್ಕೊಂಡು ಅಲ್ಲೇ ಹೋಗ್ಬಿಡಂಗೆ, ಫೇಲ್ ಆಗಿಬಿಡಂಗೆ ಅವನು ಅನ್ಕೋಬಿಟ್ಟು ಹೋಗಿಸ್ಕೊಬಿಡ್ತಾನೆ. ಏನಾಯಿತು ಅಂತಂದರೆ, ಫಸ್ಟು ಡಿ ಎಲ್ ಟೆಸ್ಟ್ಗೆ ಹೋಗಿದ ತಕ್ಷಣ ಏನಾಯಿತು, ಇದೇ ಗಾಡಿ ತೊಗೊಂಡೋಗಿದ್ದು. ಫಸ್ಟ್ ಟ್ರಯಲ್ಗೆ ಈ ಗಾಡಿನೇ ತೊಗೊಂಡೋಗಿದ್ದು. ಹೋಗಿದ ತಕ್ಷಣ ಏನು ಮಾಡಿದೆ, ಚೆನ್ನಾಗೇ ಓಡಿಸ್ದ, ಪ್ರಾಬ್ಲಮ್ ಏನೂ ಇಲ್ಲ, ಕಾಲು ಕೂಡ ಮೇಲೆ ಕೆಳಗಡೆ ಇಟ್ಟಿಲ್ಲ. ಬಟ್ ಏನು ಮಾಡ್ದೆ, ಬರ್ತಾ ಹಂಗೆ ಒಂದು 2 ಪೋಲ್ ತೊಗೊಂಡೋಗ್ಬಿಡೋಣ ಅನ್ನೋ ಥರ 2 ಪೋಲ್ ಓಡ್ಕೊಂಬಂದ್ಬಿಟ್ಟ. ಸೊ ಅಲ್ಲಿಗೆ ಫೇಲ್ ಆಯಿತಾ. ಅದು ಆಗಿದ್ದು 1 ತಿಂಗಳಿಗೆ. ಮತ್ತೆ ಅದೇ ಥರನೇ ಡಿ ಎಲ್ ಟೆಸ್ಟ್ಗೆ ಹೋದ್ವಿ. ಈ ಸಲ ಏನು ಮಾಡಿದ್ವಿ, ಈ ಥರ ದೊಡ್ಡ ಗಾಡಿ ಆಗಿದ್ದಕ್ಕೆ ಅವ್ನು ಫೇಲ್ ಆಗ್ಬಿಟ್ಟ ಅಂತೇಳ್ಬಿಟ್ಟು ನಮ್ಮ ಫ್ರೆಂಡ್ ಅವ್ರದ್ದು ಡಿಸ್ಕವರ್ ಗಾಡಿ ಒಂದು ತೊಗೊಂಡು ಕೊಟ್ಟಿದ್ದೆ. ಸರಿ ಆಯಿತು ಅಂತೇಳ್ಬಿಟ್ಟು ತೊಗೊಂಡು ಹೋದ್ವಿ. ಈ ಸಲ ಏನು ಮಾಡ್ದೆ, ಕಾಲು ಕೆಳಗಡೆ ಇಟ್ಬಿಟ್ಟ. ಸಾರಿ, ತಪ್ಪು ಹೇಳ್ತೇವೆ ಮಹೇಶ. ಕಿರಣ್ ಅಂತ ಅವನೇ. ಸೊ ಅವನೇನು ಮಾಡ್ದ ಅಂತಂತಂದರೆ, ನಾನೇ ಕರ್ಕೊಂಡೋಗಿದ್ದೆ ಅವನಿಗೆ. ಒಂದು ರೀತಿಯಲ್ಲಿ ನಾನು ಒಂಥರ ಮೆಂಟರ್ ಥರನೇ ಅವನಿಗೆ ಗಾಡಿ ಓಡಿಸೋದ್ರೆ ನಾನೇ ಹೇಳ್ಕೊಟ್ಟಿದ್ದು. ಚೆನ್ನಾಗೇ ಓಡಿಸ್ತಾನೆ, ಏನು ಬಾಧೆ ಇಲ್ಲ. ಇವಾಗ ನೋಡಿ, ಇವಾಗ ಹೋಗ್ತಿದ್ದೀವ, ಚೆನ್ನಾಗೇ ಓಡಿಸ್ತಾನೆ, ಏನು ಅಷ್ಟು ಎದುರ್ಕೊಳ್ಳಲ್ಲ. ರ್ಯಾಶ್ ಡ್ರೈವಿಂಗ್ ಅಂತೂ ಮಾಡೋದಕ್ಕೆ ಹೋಗಲ್ಲ, ಪರ್ಫೆಕ್ಟ್ ರೈಡರ್ ಅನ್ನೋ ಥರ ಅವನು. ಚೆನ್ನಾಗೇ ಓಡಿಸ್ತಾನೆ, ಆದರೆ ಏನಂತಂದರೆ ಸ್ವಲ್ಪ ಎದುರ್ಕೊತಾನೆ ಅಷ್ಟೇ. ಸೊ ಅದರಿಂದ ಏನಾಯಿತು ಅಂತಂದರೆ, ಡಿ ಎಲ್ ಟೆಸ್ಟ್ಗೆ ಹೋಗಿದ್ವಿ. ಫಸ್ಟ್ ಟೆಸ್ಟ್ ಹೋದಾಗ ಎಲೆಕ್ಟ್ರಾನಿಸಿಟಿನಲ್ಲೇ ಹೋಗಿದ್ದು. ಸೊ ಅದು ವೀಡಿಯೋ ಮಾಡಿ, ನಮ್ಮ ಅಪ್ಪ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿಬಿಟ್ಟಿದ್ದೆ, ಅವನು ಹೋಗ್ಬೇಕಾರೆಲ್ಲ ನಾನು ವೀಡಿಯೋ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಏನಾಯಿತು ಅಂತಂತಂದರೆ, ಈ ಗಾಡಿನೇ ತೊಗೊಂಡೋಗಿದ್ದು R15. ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಕರ್ಕೊಂಡೋಗಿದ್ದೆ, ಚೆನ್ನಾಗಿ ಓಡಿಸೋ ಅನ್ನೋ ಥರ. ಚೆನ್ನಾಗೇ ಓಡಿಸಿದ, ಎಲ್ಲ ಓಕೆ. ಲಾಸ್ಟ್ ಟೈಮಲ್ಲಿ ನಾವು ಗಾಡಿ ಅರೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಂಡಾ ಅದು ಇದು ಟ್ರೈ ಮಾಡಿದ್ವಿ, ಆ ಗಾಡಿ ಸೆಟ್ ಆಗಿಲ್ಲ.
ನಮ್ಮಪ್ಪ ಈ ಗಾಡಿನೇ ಹೊಡೆದು ಪಾಸ್ ಆಗಿಬಿಟ್ರಲ್ಲ, ಸರಿ ಆಯಿತು ಒಂದು ಧೈರ್ಯ ತಗೋ ಈ ಗಾಡಿಲೇ ಮಾಡು ಅಂತ ಹೇಳ್ಬಿಟ್ಟು ಈ ಗಾಡಿ ಕೊಟ್ಬಿಟ್ಟೆ. ಎಲ್ಲ ವೆರಿಫೈ ಮಾಡಿಸ್ಕೊಂಡು ಆಯಿತು. ಇನ್ನೇನು ಡಿ ಎಲ್ ಟೆಸ್ಟಿಗೆ ಬಂದ, ಏನಾಯ್ತೋ ಗೊತ್ತಿಲ್ಲ, ಎದುರ್ಕೊಬಿಟ್ಟೆ ಸ್ವಲ್ಪ ಲೇಟಾಗಿ. ನಿಜವೂ ನೀವು ಅಲ್ಲಿ ಒಂದು ಸಲ ನಿಂತ್ಕೊಂಡಾಗ ಭಯ ಆಗೇ ಆಗುತ್ತೆ. ಸೊ ಅಲ್ಲೋಗಿ ಭಯ ಪಡ್ತಾ ಇದ್ದ. ಸರಿ ಆಯ್ತು, ನಾನು ಏನೋ ಸ್ವಲ್ಪ ಮೋಟಿವೇಟ್ ಮಾಡಿ ಕಳಿಸ್ದೆ ಹೇಳ್ದಂಗೆ ಹೋದ, ಎಲ್ಲ ಕರೆಕ್ಟಾಗಿತ್ತು. ಬಟ್ ಈ ಸಲ ಏನು ಮಾಡ್ದೆ ಅಂತಂದರೆ ಟೈಮ್ ಮಿಸ್ ಆಯಿತು. ಈ ಗಾಡಿ ಸ್ವಲ್ಪ ಯೂಟರ್ನ್ ಹೊಡಿಬೇಕಾದ್ರೆ ಕಷ್ಟ ಆಗುತ್ತಲ್ಲ, ಅದರಿಂದ ಟೈಮಿಂಗ್ ಸ್ವಲ್ಪ ಮಿಸ್ ಆಯಿತು. ಕಾಲು ಕೆಳಗಡೆ ಇಟ್ಬಿಟ್ಟ. ಯಾಕಂತಂದರೆ ಇದು ಮೈಂಟೈನ್ ಮಾಡಬೇಕಂದ್ರೆ ಬ್ರೇಕಿಂಗ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಹಿಂಗೆ ಬ್ರೇಕ್ ಹಿಡಿಬೇಕಾದ್ರೆ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಯೂಟರ್ನ್ ಹೊಡಿಬೇಕಾದ್ರೆ ನಾನೇ ಎಷ್ಟು ಕಷ್ಟಪಟ್ಟೆ ನೋಡಿ, ಸ್ವಲ್ಪ ಲೈಟಾಗಿ. ಅಲ್ಲಿ ಇನ್ನೂ ಪೋಲ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಕಷ್ಟ ಅಂತೇಳ್ಬಿಟ್ಟು ಯಾವ ಪೋಲ್ ಟಚ್ ಮಾಡಿಲ್ಲ, ಬಟ್ ಕರೆಕ್ಟಾಗಿ ಯೂಟರ್ನ್ ತೊಗೊಂಡು ಬಂದ್ಬಿಟ್ಟ. ಟೈಮ್ ಮಿಸ್ ಆಯಿತು, ಕಾಲು ಕೆಳಗಡೆ ಇಟ್ಬಿಟ್ಟ. ನಾವು ಹೋಗಿ ಮಾತಾಡಿದ್ವಿ, ಏನು ಲಂಚ ಕೊಡೋ ತಪ್ಪೇ, ಬಟ್ ಆ ಟೈಮಲ್ಲಿ ಅವ್ನಿಗೆ ಪಾಸ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಉಮೇಶ ಹೋಗಿ ಕೇಳಿ ನೋಡು, ಖರ್ಚಾದರೂ ಪರವಾಗಿಲ್ಲ, ಒಂದು 1000 ರೂಪಾಯಿ ಕೊಟ್ಬಿಡ್ತೀನಿ, ಮತ್ತೆ ಬರೋದಕ್ಕಾಗಲ್ವೋ, ಅದಕ್ಕೆ ಬೇರೆ ಮತ್ತೆ ಕಾಸು ಕಟ್ಟಬೇಕಲ್ಲ, ಆ ಕಾಸು ಇವ್ರಿಗೆ ಕೊಟ್ಬಿಡೋಣ ಅಂತೇಳ್ಬಿಟ್ಟು ಡಿ ಎಲ್ ಸ್ಕೂಲವ್ರು ಇರ್ತಾರಲ್ಲ ಅವ್ರ ಹತ್ರ ಮಾತಾಡಿ ನೋಡುವ. ಬಟ್ ಅವರು ಒಪ್ಕೊಂಡಿಲ್ಲ. ಮಂತ್ ಲೇಟರು ಮತ್ತೆ ಅದೇ ಥರ ಹೋದ್ವಿ. ಈ ಸಲ ಪಕ್ಕಾ ಟ್ರೈನಿಂಗ್ ಕೊಟ್ಟೆ. ಈ ಥರ ಗಾಡಿ ಇಲ್ಲ, ಪ್ಲಾಟಿನಮ್ ತೊಗೊಂಡೆ, ಡಿಸ್ಕವರ್ ತೊಗೊಂಡೆ. ಆ ಗಾಡಿಲೆಲ್ಲ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟೆ, ಚೆನ್ನಾಗಿ ಓಡಿಸ್ದ, ಎಲ್ಲ ಓಕೆ. ಕಾಲು ಕೆಳಗಡೆ ಇಟ್ಟಿಲ್ಲ, ಕರೆಕ್ಟ್ ಟೈಮ್ ಬಂದ್ಬಿಟ್ಟ. ಬರ್ತಾ ಅಲ್ಲೋ ಎಲ್ಲೋ ಒಂದು ಕಡೆ ಪೋಲ್ ಟಚ್ ಮಾಡಿಬಿಟ್ಟೆ ಬೀಳ್ಸ್ಬಿಟ್ಟು ಬಂದ್ಬಿಟ್ಟ. ಅಲ್ಲ ಫೈಲ್ ಅಷ್ಟೇ ಅಂತೇಳ್ಬಿಟ್ಟು 2 ಸಲ ಆಲ್ರೆಡಿ ಅಮೌಂಟ್ ಎಷ್ಟೋ ಲಾಸ್ ಮಾಡ್ಕೊಂಡ. ಇನ್ನು ನನಗೆ ಬೇಡ ಡಿ ಎಲ್ ಟೆಸ್ಟು, ನಾನು ಹೇಳ್ತಾಯಿದ್ದೆ ನಿನಗೆ ನನಗೆ ಬೇಡ ವಿತೌಟ್ ಟೆಸ್ಟೇ ಮಾಡಿಸ್ಕೊತೀನಿ ಅಂತ. ನಾನೇ ಫೋರ್ಸ್ ಮಾಡಿ ಇಲ್ಲೋ ಅದಕ್ಕೆಲ್ಲ ಜಾಸ್ತಿ ಖರ್ಚಾಗುತ್ತೆ, ಇದೇ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಡಬಲ್ ಆಗೇ ಖರ್ಚಿಟ್ಟೆ. ಬಟ್ ಇನ್ನೂ ನನಗೆ ಡಿ ಎಲ್ ಬಂದಿಲ್ಲ. ಮತ್ತು ಬಟ್ ನಿಮಗೆ ಹೇಳಿರೋ ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿ, ನಿಜವೂ ಒಂದು ಒಳ್ಳೆ ರೈಡರ್ ಆಗ್ತೀರಾ. ಸೊ ನಾನು ಒಳ್ಳೆ ಪಕ್ಕಾ ಪ್ರೊಫೆಷ್ನಲ್ ರೈಡರ್ ಅಂತ ಏನಿಲ್ಲ, ನಾನು ಗಾಡಿ ಕರೆಕ್ಟಾಗಿ ಓಡಿಸಿದ್ದೀನಿ. ನಾನೇನಾದರೂ ಅಲ್ಲಿ ಲಾಂಗ್ ಓಡಿಸಿದ್ರೆ ಓಕೆ ಹೇಳ್ಬೋದು. ಬಟ್ ನನಗೇನಂತಂದರೆ ಕಾನ್ಫಿಡೆನ್ಸು, ನಾನು ಪಕ್ಕಾ ಓಡಿಸ್ತೀನಿ, ನನಗಂತ ಒಂದು ಕಾನ್ಫಿಡೆನ್ಸ್ ಐತೆ. ಸೊ ಅದರಿಂದ ನಾನು ಆರಾಮಾಗಿ ಓಡಿಸ್ತೀನಿ. ಇಷ್ಟು ವಿಷಯ ನೀವು ಖಂಡಿತ ಫಾಲೋ ಮಾಡಿ, ನೀವು ಖಂಡಿತ ಡಿ ಎಲ್ ಟೆಸ್ಟ್ನಲ್ಲಿ ಪಾಸ್ ಆಗ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಬೇರೆ ಏನೋ ಡೌಟ್ಸ್ ಇದ್ದರೆ ಡಿ ಎಲ್ ಟೆಸ್ಟ್ ಬಗ್ಗೆ ನಾನು ತುಂಬ ವಿಷಯಗಳು ನಿಮಗೆ ಶೇರ್ ಮಾಡಬೇಕು. ಶೀಘ್ರದಲ್ಲೇ ನಿಮಗೆ ಅದ್ರ ಬಗ್ಗೆಯೂ ಸ್ವಲ್ಪ ವಿಷಯ ಕೊಡ್ತೀನಿ. ಸೊ ಬೇರೆ ಏನಾದರೂ ಹೇಳಬೇಕು ಅಂತಂದರೆ, ಇನ್ನೂ ಬೇಕು ಅಂತಂತಂದರೆ ಡಿ ಎಲ್ ಬಗ್ಗೆ ಸೊ ಕಮೆಂಟ್ನಲ್ಲಿ ತಿಳಿಸಿ. ಒಂದು ರೈಡಿಂಗ್ ಬಗ್ಗೆ ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ವಿಡಿಯೋ ನಿಮಗೆ ಮುಗಿಸ್ಕೊಳ್ತೀನಿ. ಮತ್ತೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಬಾಯ್. ಏನ್ರಿ ಮೀಡಿಯಾ ಫುಲ್ಲು ಟ್ರಾಫಿಕ್ ಇಲ್ಲಿ. ಇನ್ಫಾರ್ಮೇಷನ್ ಚೆನ್ನಾಗಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಈ ಥರ ಏನಾದರೂ ಇನ್ಫಾರ್ಮೇಷನ್ಸ್ ಇದೇ ರೀತಿಯಲ್ಲಿ ಕೊಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಆ್ಯಕ್ಟಿವೇಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ.